ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KS ಪ್ರಿಲಿಮ್ಸ್ 2024ಕ್ಕೆ ಬೇಕಾಗುವಂತಹ ಕರೆಂಟ್ ಅಫೇರ್ಸ್ ಭಾಗ 3 ಸಾಲ್ವ್ ಮಾಡ್ತಾ ಇದ್ದೀವಿ. ಪ್ರಚಲಿತ ಘಟನೆಗಳು ಅಂತ ಏನ್ ಕೊಟ್ಟಿದ್ದಾರೆ, ಪೇಪರ್ 1 ಭಾಗದ ಪ್ರಚಲಿತ ಘಟನೆಗಳು. ಇದು ಭಾರತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಘಟನೆಗಳ ಬಗ್ಗೆ ಈ ವಿಡಿಯೋ ಇರೋದು. ಸೊ ಬೇಸಿಕಲಿ ಪೇಪರ್ 1 ಅಲ್ಲಿ ಗ್ಲೋಬಲ್ ಅಂದ್ರೆ ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಅಫೇರ್ಸ್. ಸೊ ಈ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ಸ್ ಅನ್ನ ಕವರ್ ಮಾಡಬೇಕು ಅಂತ ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಇದು ಒಂದು ಕಿರು ಪರಿಚಯ. ನಾನು ನನ್ನ ಬಿಟೆಕ್ ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ NITK ಸುರತ್ಕಲ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದು, ನನ್ನ MS ನ ಪ್ಯಾರಿಸ್ ನ ಎಕೋಲ್ ಪಾಲಿಟೆಕ್ನಿಕ್ ಅಲ್ಲಿ ಮಲ್ಟಿ ಸ್ಕೇಲ್ ಹಾಗೂ ಮಲ್ಟಿ ಫಿಸಿಕ್ಸ್ ಮಾಡೆಲಿಂಗ್ ಆಫ್ ಮಟೀರಿಯಲ್ಸ್ ಅಲ್ಲಿ ಮಾಡಿ UPSC ನಡೆಸುವಂತಹ ಸಿವಿಲ್ ಸರ್ವಿಸ್ ಎಕ್ಸಾಮಿನಲ್ಲಿ ಪ್ರಿಲಿಮ್ಸ್ ಅನ್ನು 4 ಬಾರಿ ಪಾಸ್ ಮಾಡಿರುವ ನನ್ನ ಎಕ್ಸ್ಪೀರಿಯನ್ಸ್ ಅನ್ನು ಹಾಗೂ ನಾಲೆಜ್ ಅನ್ನು ಶೇರ್ ಮಾಡೋಗೋಸ್ಕರ ಈ ಚಾನೆಲ್ ಅನ್ನು KPSC ಸಂದೇಶವನ್ನು ಸ್ಟಾರ್ಟ್ ಮಾಡಿ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಯಾರು ಬೇರೆ ಬೇರೆ ಸರ್ಕಾರಿ ಎಕ್ಸಾಮ್ ಗಳನ್ನ ಬರಿತಾ ಇದ್ದಾರೆ ಅವ್ರಿಗೆಲ್ಲ ಒಂದು ಗೈಡ್ ಮಾಡಬೇಕು ಅಂತ ನನ್ನ ಈ ಪ್ರಯತ್ನ ಇರೋದು. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ಒಂದು ವಿಶೇಷವಾದ ಒಂದು ವಿಚಾರ ಹೇಳಬೇಕು ಅಂತ, KS ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಲಾಂಚ್ ಮಾಡ್ತಾ ಇದ್ದೀವಿ. 2024ನೇ ಸಾಲಿಗೆ ಬೇಕಾಗುವಂತ ಟೆಸ್ಟ್ ಸೀರೀಸ್. ನಾನು ಹಲವಾರು ಬಾರಿ ಟೆಸ್ಟ್ ಸೀರೀಸ್ ಮೇಲೆ ಹಾಗೂ ನಮ್ಮ ಎಲ್ಲಾ ವಿಡಿಯೋಸ್ ಅಲ್ಲೂ ನೀವು ನೋಡಿರ್ಬೋದು, MCQs ಬೇಸ್ಡ್ ಥಿಯರಿ ಕವರ್ ಮಾಡಬೇಕು ಅಂತ. ಸೊ ಈ ಟೆಸ್ಟ್ ಸೀರೀಸ್ ನಲ್ಲಿ 20 ಸಬ್ಜೆಕ್ಟಿವ್ ಟೆಸ್ಟ್ಸ್ ಇದ್ದು ಹಾಗೂ 10 ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ಏನಪ್ಪಾ ವಿಶೇಷತೆ ಅಂದ್ರೆ, ಎವ್ರಿ ಟೆಸ್ಟ್ ಆದ್ಮೇಲೆ ಎಲ್ಲಾ 100 ಕ್ವೆಶನ್ಸ್ ಏನು ಟೆಸ್ಟ್ ನಲ್ಲಿ ಇರುತ್ತೆ ಅದರ ಒಂದು 2 to 3 hours ಲೈವ್ ಟೆಸ್ಟ್ ಡಿಸ್ಕಷನ್ ಮಾಡಬೇಕು ಅಂತ. ಈಗ ಹೇಗೆ ನಾವು ಎವ್ರಿ ವಿಡಿಯೋ ಅಲ್ಲಿ ಒಂದಷ್ಟು ಕ್ವೆಶನ್ ಗಳನ್ನ ತಗೊಂಡು ಅದರ ಎಲಿಮಿನೇಷನ್ ಆಗ್ಲಿ ಅಥವಾ ಅದರ ಬ್ಯಾಕ್ ಇನ್ಫಾರ್ಮೇಶನ್ ಆಗ್ಲಿ ಹೇಗೆ ಡಿಸ್ಕಸ್ ಮಾಡ್ತಾ ಇದೀವೋ, ಅದೇ ರೀತಿ ಎಲ್ಲಾ 100 ಕ್ವೆಶನ್ಸ್ ಗುನು ಒಂದು ಲೈವ್ ಟೆಸ್ಟ್ ಡಿಸ್ಕಷನ್ ಅಂಡ್ ಸಾಲ್ವಿಂಗ್ ಬೈ ಎಲಿಮಿನೇಷನ್ ಆಗಿರ್ಬೋದು, ಲಾಜಿಕಲ್ ರೀಸನಿಂಗ್ ಆಗಿರ್ಬೋದು, ಹಾಗೂ ಬೇರೆ ಬೇರೆ ತರಹದ ಮೆಮೊರಿ ಟೆಕ್ನಿಕ್ಸ್ ಆಗಿರ್ಬೋದು, ಅದನ್ನೆಲ್ಲ ಈ 100 ಕ್ವೆಶನ್ಸ್ ಮುಖಾಂತರ. ಸೊ ಟೋಟಲಿ ನೀವು 30 ಟೆಸ್ಟ್ ಅಂದ್ರೆ ಒಂದು 3000 ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಿ ಅದರ ಎಲ್ಲಾ ಡಿಸ್ಕಷನ್ಸ್ ಅನ್ನ ಮಾಡಬೇಕು ಅಂತ. ಇದರೊಟ್ಟಿಗೆ ಸೊ ಸೆಂಟ್ರಲ್ ಬಜೆಟ್ ಹಾಗೂ ಎಕನಾಮಿಕ್ ಸರ್ವೆ ಕ್ಲಾಸ್ಗಳು ಮತ್ತು ಕರ್ನಾಟಕ ಬಜೆಟ್ ಹಾಗೂ ಆರ್ಥಿಕ ಸಮೀಕ್ಷೆ ಅಂತ ಏನ್ ಹೇಳ್ತೀವಿ ಅದರ 2 ಕ್ಲಾಸ್ಗಳನ್ನು ಈ ಟೆಸ್ಟ್ ಸೀರೀಸ್ ಅಲ್ಲಿ ಜಾಯಿನ್ ಆಗಿರುತ್ತೆ. ಇದು ಒಂದು ಬೈಲಿಂಗ್ವಲ್ ಅಂದ್ರೆ ಆಂಗ್ಲ ಭಾಷೆ ಮತ್ತು ಕನ್ನಡ ಎರಡರಲ್ಲೂ ಅಟೆಂಪ್ಟ್ ಮಾಡಬಹುದಾದಂತಹ ಒಂದು ಟೆಸ್ಟ್ ಸೀರೀಸ್, ಹಾಗೂ ಕರೆಂಟ್ ಅಫೇರ್ಸ್ ನೋಟ್ಸ್ ಮತ್ತು ನೋಟ್ಸ್ ಆನ್ ಇಂಟರ್ನ್ಯಾಷನಲ್, ನ್ಯಾಷನಲ್ ಹಾಗೂ ರಾಜ್ಯ ಮಟ್ಟದ ಆರ್ಗನೈಸೇಷನ್ಸ್ ಏನಿರುತ್ತೆ. ಯಾಕಂದ್ರೆ ಆರ್ಗನೈಸೇಷನ್ಸ್ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳು ಬರ್ತಾ ಇದಾವೆ. 3 ತರದ ಆರ್ಗನೈಸೇಷನ್ಸ್: ಎಕನಾಮಿಕ್ ಅಂದ್ರೆ ನಮ್ಗೆ ಅರ್ಥಶಾಸ್ತ್ರದಲ್ಲಿ ಬರುವಂತದ್ದು ಆರ್ಥಿಕ ಆರ್ಗನೈಸೇಷನ್ಸ್, ಪಾಲಿಟಿ ರಾಜಕೀಯ ಹಾಗೂ ಪರಿಸರ, ಇದೆಲ್ಲರ ಬಗ್ಗೆ ನೋಟ್ಸ್ ಅನ್ನ ಈ ಟೆಸ್ಟ್ ಸೀರೀಸ್ ಯಾರು ಪರ್ಚೇಸ್ ಮಾಡ್ತಾರೋ ಅವರಿಗೆ ಕೊಡಬೇಕು ಅಂತ. ಇದರ ಬಗ್ಗೆ ಇದು ಯಾವತ್ತು ಸ್ಟಾರ್ಟ್ ಆಗ್ತಾ ಇದೆ, ಹೇಗೆ ಎಲ್ಲರೂ ಯಾರು ಸ್ಪರ್ಧಾರ್ಥಿಗಳು ನಮ್ಮ ಚಾನೆಲ್ ಅಲ್ಲಿ ಈ ಡಿಸ್ಕಷನ್ ಪಾರ್ಟ್ ಏನಿದೆ ಇದರಿಂದ ವ್ಯಾಲ್ಯೂ ಪಡ್ಕೊಂಡಿದ್ದಾರೋ ಅವರೆಲ್ಲ ಎನ್ರೋಲ್ ಆಗಬಹುದು. ಸೊ ಇದರ ಫರ್ದರ್ ಡೀಟೇಲ್ಸ್ ಅನ್ನ ನೀವು ಆಗ್ಲೇ ಇವತ್ತು ನಮ್ಮ ಚಾನೆಲ್ ನಲ್ಲಿ 2 days to go ಅಂತ ನೋಡಿದೀರಾ. ಹೇಗೆ ಎನ್ರೋಲ್ ಆಗ್ಬಹುದು, ಯಾವ ರೀತಿ ಹೇಗೆ ಕಂಡಕ್ಟ್ ಮಾಡ್ತೀವಿ ಅನ್ನೋದನ್ನ ಒಂದ್ 1 ದಿನದಲ್ಲಿ ಹೇಳ್ತೀವಿ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ: ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಸ್ಕೀಮ್ ಫಾರ್ ಡೆವಲಪ್ಮೆಂಟ್ ಆಫ್ ಸೋಲಾರ್ ಪಾರ್ಕ್ಸ್ ಅಂಡ್ ಅಲ್ಟ್ರಾ ಪವರ್ ಪ್ರಾಜೆಕ್ಟ್ಸ್. ಅಂದ್ರೆ ಸೋಲಾರ್ ಪಾರ್ಕ್ಗಳು ಮತ್ತು ಅಲ್ಟ್ರಾ ಮೆಗಾ ಪವರ್ ಪ್ರಾಜೆಕ್ಟ್ ಗಳ ಅಭಿವೃದ್ಧಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ, ಭಾರತ ಸರ್ಕಾರವು ಎಲ್ಲ ರಾಜ್ಯಗಳಲ್ಲಿ ಹರಡಿರುವ 50 ಸೌರ ಪಾರ್ಕ್ಗಳನ್ನು ಅನುಮೋದಿಸಿದೆ. ಸೊ ಅಪ್ರೂವ್ಡ್ 50 ಪಾರ್ಕ್ಸ್ ಸ್ಪ್ರೆಡ್ ಅಕ್ರಾಸ್ ಆಲ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ SECI ಅದು ನೋಡಲ್ ಏಜೆನ್ಸಿ ಈ ಸ್ಕೀಮಿನದ್ದು ಅಂತ ಸೆಕೆಂಡ್ ಸ್ಟೇಟ್ಮೆಂಟ್. ಮೂರನೆಯ ಸ್ಟೇಟ್ಮೆಂಟ್ ಬಂದು, ಸ್ಕೀಮ್ಸ್ ಟಾರ್ಗೆಟ್ಸ್ ಆರ್ ಎಕ್ಸ್ಟೆಂಡೆಡ್ ಟು 2026. ಯಾಕೆ ಅಂದ್ರೆ ಡ್ಯೂ ಟು ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ಸ್, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇಶ್ಯೂಸ್ ಹಾಗೂ ನಾನ್ ಅಪ್ರೂವಲ್ ಆಫ್ ಟ್ಯಾರಿಫ್ಸ್.
ಅಂತ 3 ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಈ ತರದ ಆಪ್ಷನ್ಸ್ ಕೊಟ್ಟಾಗ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇಶ್ಯೂಸ್ ಅದಕ್ಕೂ ಸೋಲಾರ್ ಪವರ್ ಪ್ರಾಜೆಕ್ಟ್ ಗೂ ಏನು ಸಂಬಂಧ ಅಂತ ಆಪ್ಷನ್ 3 ಅನ್ನ ಕ್ಯಾನ್ಸಲ್ ಮಾಡಿ, ಓಕೆ ಈ 3 ಆಪ್ಷನ್ ಗಳಲ್ಲಿ 3 ಇದೆ ಅಂತ ಇದನ್ನ ಕ್ಯಾನ್ಸಲ್ ಮಾಡಿ ಆಪ್ಷನ್ ಎ ನ ಟಿಕ್ ಮಾಡೋದಲ್ಲ. ಯಾಕೆ ಅಂದ್ರೆ ದಿಸ್ ಈಸ್ ಟ್ರೂಲಿ ಅ ಪ್ರಾಬ್ಲಮ್ ಫಾರ್ solar parks, and solar parks is also a problem for great Indian bustard. So ಈ ಆಪ್ಷನ್ ಏನಿದೆ ಅಲ್ಲ, ಆಲ್ದೋ ಮಿಸ್ಲೀಡಿಂಗ್ ಆಗಿದ್ದರೂ ಇದು ಸರಿಯಾದ ಆಪ್ಷನ್. ಈ ಸ್ಕೀಮಿನ ಏನು ಟಾರ್ಗೆಟ್ಸ್ ಏನಿದೆ ಎಕ್ಸ್ಟೆಂಡ್ ಆಗಿದೆ 2026 ವರೆಗೂ. ಯಾಕಂದರೆ ಬಿಕಾಸ್ ಆಫ್ ಲ್ಯಾಂಡ್ ಅಕ್ವಿಸಿಷನ್ ಕಷ್ಟ ಆಗ್ತಾ ಇದೆ ಮತ್ತು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇನ ಇಶ್ಯೂಸ್ ಏನು ರೀಜನ್ಸ್ ಇದೆ ಅದರ ಸುತ್ತಮುತ್ತ ಪಾರ್ಕ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡೋದು ಕಷ್ಟ. ಆಪ್ಷನ್ 2 ಕೂಡ ಕರೆಕ್ಟ್. ಸೊ 3 ಕರೆಕ್ಟ್ ಆಗ್ತಿದ್ದಂಗೆ ನಾವು ಒಂದು ವಿಷಯ ಏನ್ ಮಾಡ್ಬೋದು ಅಂದ್ರೆ 3 ನಮ್ಗೆ ಕರೆಕ್ಟ್ ಆಗ್ತಿದ್ದಂಗೆನೆ ಆಪ್ಷನ್ 1 ಅನ್ನ ನಾವು ಸರಿ ಅಂತ ಆಪ್ಷನ್ 1 ಅನ್ನ ಎಲಿಮಿನೇಟ್ ಮಾಡ್ಬೋದು. ಯಾಕಂದ್ರೆ 3 is right. Now when 2 is also right, solar energy corporation, so 2 is right ಅಂತ ಆದ ತಕ್ಷಣ ಆಪ್ಷನ್ ಸಿ, ಯಾಕಂದ್ರೆ ಸಿ ಅಲ್ಲಿ 2 ಇಲ್ಲ. ಈಗ 2 and 3, 1, 2 and 3. The government of India has approved 50 solar parks. ಇದು ಪಾರ್ಟ್ ಕರೆಕ್ಟ್ ಇದೆ, ಆದರೆ ಸ್ಪ್ರೆಡ್ ಅಕ್ರಾಸ್ ಆಲ್ ಸ್ಟೇಟ್ಸ್ ಅಲ್ಲ. ಇಟ್ ಈಸ್ ನಾಟ್ ಸ್ಪ್ರೆಡ್ ಅಕ್ರಾಸ್ ಆಲ್ ಸ್ಟೇಟ್ಸ್. ಎಲ್ಲ ಸ್ಟೇಟ್ಸ್ ಅಲ್ಲಿ ಸೋಲಾರ್ ಪಾರ್ಕ್ಸ್ ಅನ್ನ ಇನ್ಸ್ಟಾಲ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಒಂದು ಕೆಲವು ಸ್ಪೆಸಿಫಿಕೇಶನ್ಸ್ ಇದೆ. 1 is wrong. 1 ರಾಂಗ್ ಅಂದ ತಕ್ಷಣ ಆಪ್ಷನ್ ಡಿ ರಾಂಗ್ ಆಗುತ್ತೆ. ಆಪ್ಷನ್ ಬಿ 2 and 3 is ರೈಟ್ ಆನ್ಸರ್. ಸೊ ಇದು ಬಹಳ ಮುಖ್ಯವಾದಂತ ಒಂದು ಕರೆಂಟ್ ಅಫೇರ್ಸ್ ಆನ್ ಸೋಲಾರ್ ಪಾರ್ಕ್ಸ್. ಇಲ್ಲಿ ನೋಡಬಹುದು ಮೆರ್ಕಾಮ್ ಅನ್ನುವ ಒಂದು ಕಂಪನಿ, ನೀವು ಯಾವುದೇ ಸೋಲಾರ್ ರಿಲೇಟೆಡ್ ಇಶ್ಯೂ, ಸೋಲಾರ್ ರಿಲೇಟೆಡ್ ನ್ಯೂಸ್ ಇದ್ರೆ ಫಸ್ಟ್ ಪಬ್ಲಿಷ್ ಆಗೋದೇ ಮೆರ್ಕಾಮ್ ಅಲ್ಲಿ. ಅದು ಒಂದು ವೆರಿ ಟ್ರಸ್ಟೆಡ್ ಸೋಲಾರ್ ಮ್ಯಾಗಝೀನ್. ಅದು MNRE ಎಕ್ಸ್ಟೆಂಡ್ಸ್ ಟೈಮ್ ಲೈನ್ ಫಾರ್ ಅಲ್ಟ್ರಾ ಮೆಗಾ ಪ್ರಾಜೆಕ್ಟ್ಸ್ ಬೈ 2 years. ಯಾಕೆ ಅಂದ್ರೆ ಇನ್ಸ್ಟಾಲ್ಡ್ ಓನ್ಲಿ 10 gigawatts. ಇದು ಒಂದು MCQ ಬರುವ ಚಾನ್ಸ್ ಇದೆ. ಅಗೇನ್ಸ್ಟ್ ದ 40 gigawatt ಟಾರ್ಗೆಟ್ ಅಂಡರ್ ದ ಪ್ರೋಗ್ರಾಮ್. ಸರಿ, ಸೊ ವಿತ್ ಓನ್ಲಿ 9 out of the 57 approved solar parks as of February 2023 ಲಾಸ್ಟ್ ಇಯರ್ ಇದ್ದು. ಇದಲ್ಲದೆ ಒಂದು ಎನ್ವಿರಾನ್ಮೆಂಟ್ ರಿಲೇಟೆಡ್ ಪಾರ್ಟ್ ಅನ್ನ ಡೌನ್ ಟು ಅರ್ತ್ ಅಂತ ಒಂದು ಮ್ಯಾಗಝೀನ್ ಇದೆ, ಎನ್ವಿರಾನ್ಮೆಂಟ್ ಮ್ಯಾಗಝೀನ್, ಬಹಳ ಪಾಪ್ಯುಲರ್ ಮ್ಯಾಗಝೀನ್. ಅದರಲ್ಲಿ ಪಬ್ಲಿಷ್ ಆದಂತಹ ಒಂದು ಇಮೇಜ್ ಅನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ರಾಜಸ್ಥಾನಿನ ಜೈಸಲ್ಮೇರಿನ ಒಂದು ಸ್ಮಾಲ್ ಇಮೇಜ್ ಇದು ಪಾರ್ಟ್. ಏನ್ ಹೇಳ್ತಾ ಇದೆ ಅಂದ್ರೆ ನೆಟ್ ಲಾಸ್ 13,000 square kilometer biodiversity rich area around Jaisalmer city has become a network of renewable projects and high tension wires. So environment versus ಎಕಾನಮಿ ಇನ ಒಂದು ಡಿಬೇಟ್ ನಡೀತಾ ಇದೆ. ಎಕಾನಮಿ ಸೇವ್ ಮಾಡ್ಬೇಕಾ, ಎನ್ವಿರಾನ್ಮೆಂಟ್ ಸೇವ್ ಮಾಡ್ಬೇಕಾ, ವೆದರ್ ಡೆವಲಪ್ಮೆಂಟ್ ಕ್ಯಾನ್ ಕಮ್ ಅಟ್ ದ ಕಾಸ್ಟ್ ಆಫ್ ಎನ್ವೈರನ್ಮೆಂಟ್ ಅನ್ನುವ ಕ್ವೆಶ್ಚನ್ ಮಾರ್ಕ್. ಯಾಕೆ ಅಂತ ಅಂದ್ರೆ ನೀವು ಇಲ್ಲಿ ನೋಡಬಹುದು, ಇದಿಷ್ಟು ಇಲ್ಲಿ ಕೊಟ್ಟಿದ್ದಾರೆ, ಹೈ ಟೆನ್ಷನ್ ವೈರ್ಸ್ ಇರುವಂತಹ ಲೈನ್ಸ್ ಇಲ್ಲಿದೆ. ಹಾಗೆ ಪ್ಲೇಸಸ್ ವೇರ್ ಗ್ರೇಟ್ ಇಂಡಿಯನ್ ಬಸ್ಟರ್ಸ್ ಹ್ಯಾವ್ ಬೀನ್ ಸೀನ್, ಇಲ್ಲೆಲ್ಲ ಗ್ರೇಟ್ ಇಂಡಿಯನ್ ಬಸ್ಟರ್ಸ್ ಇರುವಂತಹ ಜಾಗಗಳು. ದೆನ್ ಸೋಲಾರ್ ಪಾರ್ಕ್ಸ್ ಇರುವಂತಹ ಜಾಗಗಳು ಇಲ್ಲಿ 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 ಇದಿಷ್ಟು ಸೋಲಾರ್ ಪಾರ್ಕ್ಸ್ ಇರುವಂತಹ ಜಾಗಗಳು. ಸೊ ವಿಂಡ್ ಫಾರ್ಮ್ಸ್, ಬರೀ ಸೋಲಾರ್ ಒಂದೇ ಅಂತಲ್ಲ, ವಿಂಡ್ ಫಾರ್ಮ್ಸ್ ಇರುವ ಜಾಗಗಳನ್ನು ನೀವು ನೋಡ್ಬೇಕಾದ ವಿಷಯ ಇಲ್ಲಿ. ಇಲ್ಲೆಲ್ಲ ವಿಂಡ್ ಫಾರ್ಮ್ಸ್ ಇರುವಂತಹ ಜಾಗಗಳು. ಸೊ ಬರೀ ಸೋಲಾರ್ ಅಲ್ಲ, ವಿಂಡ್ ಎನರ್ಜಿಯಿಂದನೂ ನಮ್ಗೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇನ ಏನು ಮೂವ್ಮೆಂಟ್ ಇದೆ ಅದು ಕಡಿಮೆ ಆಗಿದೆ. ಸೊ ಸುಪ್ರೀಂ ಕೋರ್ಟ್ ಇಲ್ಲಿ ಕೊಟ್ಟಿದ್ದಾರೆ, ರೀಜನ್ ವೇರ್ ಸುಪ್ರೀಂ ಕೋರ್ಟ್ ಇನ್ 2020 ಹ್ಯಾಸ್ ಆರ್ಡರ್ಡ್ ಲೇಯಿಂಗ್ ಆಫ್ ಅಂಡರ್ ಗ್ರೌಂಡ್ ವೈರ್ಸ್ ಟು ಪ್ರೊಟೆಕ್ಟ್ ದ ಎಂಡೇಂಜರ್ಡ್ ಸ್ಪೀಶೀಸ್ ಫ್ರಮ್ ಬೀಯಿಂಗ್ ಎಲೆಕ್ಟ್ರೋಕ್ಯೂಟೆಡ್. ಮೇಲ್ಗಡೆ ಹೈ ಟೆನ್ಷನ್ ವೈರ್ಸ್ ಹಾಕಬೇಡಿ, ಅಂಡರ್ ಗ್ರೌಂಡ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಇಮೇಜಿನಿಂದ ನಿಮ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಮೇನ್ಸ್ ಎಕ್ಸಾಮಿನಲ್ಲಿನೂ ನೀವು ಈ ಪಾಯಿಂಟ್ಸ್ ಅನ್ನ ಬರೀಬಹುದು. ಇನ್ನೊಂದು ವಿಷಯ, ಒರಾನ್ ಅನ್ನುವುದು ಏನು ಅಂತ ಅಂದರೆ ರಾಜಸ್ಥಾನಿನಲ್ಲಿ ಒಂದು ಸೇಕ್ರೆಡ್, ಅಂದ್ರೆ ಪಕ್ಷಿಗಳು ಹಾಗೂ ವನ್ಯಜೀವಿಗಳನ್ನ ಸಂರಕ್ಷಿಸುವಂತಹ, ಜನರು ಸಂರಕ್ಷಿಸುವಂತಹ ಒಂದು ಸೇಕ್ರೆಡ್ ಜಾಗನ ಒರಾನ್ ಅಂತ ಕರೀತಾರೆ. ತದನಂತರ ಇನ್ನೊಂದು ಪಾಯಿಂಟ್ ಹೇಳಬೇಕು ನಾನಿಲ್ಲಿ, IUCN ಪಬ್ಲಿಷ್ ಮಾಡುವಂತಹ ರೆಡ್ ಲಿಸ್ಟಿನಲ್ಲಿ
ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನೀವು ಇಲ್ಲಿ ನೋಡಬಹುದು ಅದರ ಚಿತ್ರ, ಎಂತ ಅದ್ಭುತವಾದ ಪಕ್ಷಿ. ಇದರ ಏನು IUCN ಸ್ಟೇಟಸ್ ಅಂದ್ರೆ ಇಟ್ ಈಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಇಸ್ ದ ಸ್ಟೇಟಸ್. ಸೊ ಒಂದು ಕ್ವೆಶ್ಚನ್ ಇನ್ ಅನಾಲಿಸಿಸ್ ಅಲ್ಲಿ ನಮ್ಗೆ ಇಷ್ಟೆಲ್ಲ ಪಾಯಿಂಟ್ಸ್ ಸಿಕ್ಕಿದೆ. ಸೊ ಮುಂದಿನ ಪ್ರಶ್ನೆ, ದ ಕೊಯಲೇಷನ್ ಆಫ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ CDRI is a partnership of national governments, UN agencies and programs, multilateral development banks. ಅವರೇ ಕೊಟ್ಬಿಟ್ಟಿದ್ದಾರೆ, ಇದು ಕ್ವೆಶ್ಚನ್ ಅಲ್ಲ. ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್, CDRI ಗೆ ಸಂಬಂಧಿಸಿದ ಹೇಳಿಕೆಯನ್ನು ಪರಿಗಣಿಸಿ. ಸೊ ಡಿಸಾಸ್ಟರ್ ರೆಸಿಲಿಯಂಟ್ ಯಾವುದೇ ಒಂದು ವಿಪತ್ತು ಸ್ಥಿತಿಸ್ಥಾಪಕ ಅಂತ ಹೇಳ್ತಾ ಇದ್ದಾರೆ. ಯಾವುದು ಡಿಸಾಸ್ಟರ್ಸ್ ಅಂದ್ರೆ ಅರ್ಥ್ಕ್ವೇಕ್, ಮತ್ತೆ ನಮ್ಗೆ ವಾಲ್ಕೆನೋಸ್ ಹಾಗೂ ಸುನಾಮಿ ಹಾಗೂ ಈ ಎಲ್ಲ ಡಿಸಾಸ್ಟರ್ಸ್ ಅಲ್ಲಿ ಮ್ಯಾನ್ ಮೇಡ್ ಡಿಸಾಸ್ಟರ್ಸು ಇದೆ. ಫಾರ್ ಎಕ್ಸಾಂಪಲ್ ಯಾವುದಾದರೂ ಗ್ಯಾಸ್ ಲೀಕೇಜ್ ಆಗಿ ಬರ್ಸ್ಟ್ ಆಗಿರುವಂತದ್ದು, ಇವೆಲ್ಲವೂ ಡಿಸಾಸ್ಟರ್ಸ್. ಸೊ ಅದಕ್ಕೆ ಆ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್. ಏನು ಪ್ರಶ್ನೆ ಅಂದ್ರೆ, ಇಟ್ ರೀಸೆಂಟ್ಲಿ ಪಬ್ಲಿಷ್ಡ್ ಫಸ್ಟ್ ಬಯನಿಯಲ್ ರಿಪೋರ್ಟ್, ಇದು ಇತ್ತೀಚೆಗೆ ತನ್ನ ಮೊದಲ ದ್ವೈವಾರ್ಷಿಕ ವರದಿಯನ್ನು ಪ್ರಕಟಿಸಿತು ಅಂತ ಹೇಳ್ತಾ ಇದ್ದಾರೆ. emphasizing importance of investing infrastructure that can withstand disasters. ಸೊ ಯಾವ ತರದ ಒಂದು ಕಟ್ಟಡಗಳು ಕಟ್ಟಬೇಕು ಅಂದ್ರೆ, ಡಿಸಾಸ್ಟರ್ ಅರ್ಥ್ಕ್ವೇಕ್ ಆದ್ರೂ ಅದು ಇಷ್ಟಿಷ್ಟೇ ಅಳ್ಳಾಡಿ ನಿಲ್ಲಬೇಕೆ ಹೊರತು ಬಿದೋಗ್ಬಾರ್ದು. ಆ ತರದ ಕಟ್ಟಡ ಮೇಲೆ ದುಡ್ಡನ್ನ ಹೂಡಬೇಕು ಅನ್ನುವ ಒಂದು ರಿಪೋರ್ಟ್ ಫಸ್ಟ್ ಟೈಮ್ ಪಬ್ಲಿಷ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹುಷಾರಾಗಿ ನೋಡ್ಬೇಕು, ಆಪ್ಷನ್ಸ್ ಬಹಳ ಟ್ರಿಕ್ಕಿ ಆಗಿದೆ. ರಿಪೋರ್ಟ್ ಪಬ್ಲಿಷೇ ಆಗಿರ್ಬೋದು, ಆದ್ರೆ ಇದು ಫಸ್ಟ್ ಟೈಮ್ ಆಗಿದೆಯಾ ಅನ್ನುವ ಕ್ವೆಶ್ಚನ್ ಮಾರ್ಕ್ ಉಳಿಯತ್ತೆ. Second, it was during UN Climate Action Summit. It was launched during the UN Climate Action Summit in 2019. ಈ ಪ್ರಶ್ನೆಗೆ ನಾವು ಒಂದು ವಿಷಯ, ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಯಾವುದು ಅಂದ್ರೆ ಬೋತ್ 1 and 2. ಎಸ್, ಒಂದು ಕ್ಲೈಮೇಟ್ ಆಕ್ಷನ್ ಸಮಿಟ್ 2019 ಸ್ಟಾರ್ಟ್ ಮಾಡಿರೋದು, ಇನ್ನೊಂದು ಈ ಬಯನಿಯಲ್ ರಿಪೋರ್ಟ್ ಫಸ್ಟ್ ಟೈಮು 2019 ಆದ್ಮೇಲೆ ಫಸ್ಟ್ ಟೈಮು ಪಬ್ಲಿಷ್ ಆಗಿರೋದು. ಅದರ ಟಾಪಿಕ್ ಕೂಡ ಇದೇ ಆಗಿದೆ. ಬೋತ್ 1 and 2 is right. ಇಲ್ಲಿ ನಾನು ಒಂದು ವಿಷಯ ತೋರಿಸ್ಬೇಕು. CDRI ಕೊಯಲೇಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್, ಇದರ ರಿಪೋರ್ಟ್ ಪಬ್ಲಿಷ್ ಆದಂತಹ ರಿಪೋರ್ಟಿನ ಹೆಸರು ಕೂಡ ಬರುವ ಒಂದು ಚಾನ್ಸ್ ಇರುತ್ತೆ. ಏನಪ್ಪಾ ಅಂದ್ರೆ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ರೆಸಿಲಿಯನ್ಸ್ ಕ್ಯಾಪ್ಚರಿಂಗ್ ದ ರೆಸಿಲಿಯನ್ಸ್ ಡಿವಿಡೆಂಡ್ ಅನ್ನೋದು ಈ ಏನು ರಿಪೋರ್ಟಿನ ಹೆಸರು. ಸೊ ಇಲ್ಲಿ ನ್ಯೂ ರಿಪೋರ್ಟ್ ಅಂತ ಕೊಟ್ಟಿದ್ದಾರೆ, ಇದು ರಿಪೋರ್ಟಿನ ಹೆಸರು, ಬಯನಿಯಲ್ ರಿಪೋರ್ಟ್ ಫ್ರಮ್ ದ CDRI. ಇನ್ನೊಂದು ವಿಷಯ ಸ್ಪರ್ಧಾರ್ಥಿಗಳೇ, ನೀವು ಈ ವೆಬ್ಸೈಟಿನ ಮೇಲ್ಗಡೆ ಅಬ್ಸರ್ವ್ ಮಾಡಿದ್ರೆ ಲಾಸ್ಟ್ ಅಲ್ಲಿ ಏನಿದೆ ಅಂದ್ರೆ CDRI ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದ್ರೆ ನ್ಯೂ ಡೆಲ್ಲಿಯಲ್ಲಿದೆ. ಓಕೆ, ಕಾಪರ್ನಿಕಸ್ ಮಾರ್ಗ್, ನ್ಯೂ ಡೆಲ್ಲಿ, ಇಂಡಿಯಾ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಪಾಸಿಬಲ್ ಕ್ವೆಶ್ಚನ್ಸ್. ಫೈನಲಿ, ವಿಚ್ ಆಫ್ ದ ಸ್ಟೇಟ್ಮೆಂಟ್ ಅಬೌವ್ PM ವಿಶ್ವಕರ್ಮ ಸ್ಕೀಮ್ ಈಸ್ ಇನ್ಕರೆಕ್ಟ್? ಪ್ರಧಾನ ಮಂತ್ರಿ ವಿಶ್ವಕರ್ಮ ಸ್ಕೀಮ್ ಬಗ್ಗೆ ಯಾವ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಆಗಿದೆ? ಸುಲಭವಾದಂತಹ ಇಂಪಾರ್ಟೆಂಟ್ ನ್ಯಾಷನಲ್ ನ್ಯೂಸ್ ಇದು. ಇದನ್ನು ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಉದ್ಯಮ ಸಚಿವಾಲಯವು ಪ್ರಾರಂಭಿಸಿದೆ. ಮಿನಿಸ್ಟ್ರಿ ಆಫ್ MSME ಅಂತ ಹೇಳ್ತಾ ಇದ್ದಾರೆ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ನೆಗೆಟಿವ್ ಸ್ಟೇಟ್ಮೆಂಟ್ ಅನ್ನು ಹುಡುಕ್ಬೇಕು. ಅಕ್ನಾಲೇಜಸ್ ಆರ್ಟಿಸನ್ಸ್ ಅಂಡ್ ಕ್ರಾಫ್ಟ್ಸ್ಮನ್ ವಿತ್ PM ವಿಶ್ವಕರ್ಮ ಸರ್ಟಿಫಿಕೇಟ್. ಓನ್ಲಿ ಒನ್ ಫ್ಯಾಮಿಲಿ ಮೆಂಬರ್ ಕ್ಯಾನ್ ಬೆನಿಫಿಟ್ ಫ್ರಮ್ ದ ಸ್ಕೀಮ್. ಓಕೆ, ಬೆನಿಫಿಷರೀಸ್ ಮಸ್ಟ್ ಬಿ ಅಟ್ ಲೀಸ್ಟ್ 14 years old. ಇಲ್ಲಿ ಆಪ್ಷನ್ 1 ಸರಿ. ಓಕೆ, ಆಪ್ಷನ್ 1 ಈಸ್ ರೈಟ್ ಅಂತ ಒಂದು, ಯಾಕಂದ್ರೆ ಹೌದು ಇದು MSME ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ. ಆರ್ಟಿಸನ್ಸ್ ಹಾಗೂ ಕ್ರಾಫ್ಟ್ಸ್ಮನ್ ಅನ್ನ ರೆಕಗ್ನೈಸ್ ಮಾಡುವಂತ ಒಂದು ಆಪ್ಷನ್ ಎರಡನೆಯದು ಸರಿ. ಓನ್ಲಿ ಒನ್ ಫ್ಯಾಮಿಲಿ ಮೆಂಬರ್ ಅನ್ನೋದು ಒಂದು ಪಾರ್ಟು, ಹಾಗೂ ಅಟ್ಲೀಸ್ಟ್ 14 years old ಅನ್ನೋದು ಇನ್ನೊಂದು ಪಾರ್ಟ್. ಈಗ ಓನ್ಲಿ ಒನ್ ಫ್ಯಾಮಿಲಿ ಮೆಂಬರ್ ಅಂತ ಹೇಳಿದ್ರೆ ಇದು ತಪ್ಪಿರ್ಬೋದು ಅಂತ ಹೇಳಿ ಇದನ್ನ ಮಾರ್ಕ್ ಮಾಡೋದಲ್ಲ. ಇನ್ಫ್ಯಾಕ್ಟ್ ಇದು ಸರಿ, ಇದು ತಪ್ಪಾದ ಉತ್ತರ. ದಿಸ್ ಈಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ಸೊ ಆಲ್ ದೀಸ್ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಬೌಟ್ PM ವಿಶ್ವಕರ್ಮ. ಯಾಕೆ ಅಂದ್ರೆ 14 ಅಲ್ಲ 18 years ಆಗಿರಬೇಕು ಅವರಿಗೆ. ಸೊ 15 years ಇರುವ ಯಾರ್ಯಾರು ಅವರು ಅಪ್ಲೈ ಮಾಡೋಕ್ ಆಗೋಲ್ಲ. ಸೊ ವಿಶ್ವಕರ್ಮ ಬಗ್ಗೆ ಇದು ಇನ್ಫಾರ್ಮೇಶನ್. ಇನ್ನಷ್ಟು ಇನ್ಫಾರ್ಮೇಶನ್ ಅನ್ನ ತಿಳ್ಕೋಬಹುದು. ಯಾಕೆ ಅಂದ್ರೆ PM ವಿಶ್ವಕರ್ಮ ಸ್ಕೀಮ್ ಅಲ್ಲಿ 18 ಟ್ರೆಡಿಷನಲ್ ಟ್ರೇಡ್ಸ್ ಅನ್ನ ರೆಕಗ್ನೈಸ್ ಮಾಡಿದೆ. ಇದು ಒಂದು ಫ್ಯಾಕ್ಟ್.
ಯಾವ್ದ್ಯಾವ್ದು ಅಂತಾನೂ ಕೊಟ್ಟಿದ್ದಾರೆ. ಕಾರ್ಪೆಂಟರ್, ಬೋಟ್ ಮೇಕರ್, ಆರ್ಮರ್ ಆರ್ಮರರ್, ಬ್ಲಾಕ್ ಸ್ಮಿತ್, ಹ್ಯಾಮರ್ ಅಂಡ್ ಟೂಲ್ ಕಿಟ್ ಮೇಕರ್. ಸೊ ಇವೆಲ್ಲವೂ ಒಂದು ನೀವು ಒಂದ್ಸಲ ನೋಡಿ ಕಣ್ಣು ಹಾಯಿಸುವಂತಹ ಒಂದು ಇನ್ಫಾರ್ಮೇಶನ್. ಫುಲ್ ನೇಮ್ ಏನಪ್ಪಾ ಇದರದ್ದು ಅಂದ್ರೆ PM ವಿಶ್ವಕರ್ಮ ಕೌಶಲ್ ಸಮ್ಮಾನ್ ಯೋಜನಾ ಅಥವಾ PM ವಿಕಾಸ್ ಯೋಜನಾ ಅಂತಾನೂ ಕರೀತಾರೆ. ಇದನ್ನು ಕೇಳಬಹುದಾದಂತದ್ದು. MSME ಆಗ್ಲೇ ನೋಡಿದೀವಿ. ಲೋನ್ ಅಪ್ ಟು 1 ಲಕ್ಷ ರೂಪಾಯಿ ಪ್ರೊವೈಡೆಡ್ ಎಟ್ 5% ಇಂಟ್ರೆಸ್ಟ್ ರೇಟ್. ಸ್ಕಿಲ್ ಟ್ರೈನಿಂಗ್ ವಿಲ್ ಆಲ್ಸೋ ಬಿ ಪ್ರೊವೈಡೆಡ್. ಆ ಟ್ರೈನಿಂಗ್ ನಡೆಯುವ ಟೈಮ್ ಅಲ್ಲಿ 500 ರೂಪಾಯಿ ಪರ್ ಡೇ ಕೊಡ್ತಾರೆ. ಮತ್ತು 15,000 ರೂಪಾಯಿ ಯಾವ್ದಾದರೂ ಅಡ್ವಾನ್ಸ್ಡ್ ಟೂಲ್ ಕಿಟ್ ನೀವು ನಿಮಗೋಸ್ಕರ ತಗೊಂತೀರಾ ಅಂದ್ರೆ ಅದನ್ನು ಕೊಡ್ತಾರೆ. ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಹಾಗೂ ಫಸ್ಟ್ ಫೇಸಿನ ಟೆನ್ಯೂರು 1.5 ವರ್ಷ ಆಗಿದ್ದು, ನೀವು ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಿದರೆ ನಿಮ್ಮ ಏನು ಆ ಕ್ರಾಫ್ಟ್ಸ್ ಅನ್ನ ಸೆಲ್ ಮಾಡಲು ₹1 ಇನ್ಸೆಂಟಿವ್ ಕೂಡ ಕೊಡ್ತಾರೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಂಡಿಯನ್ ಸಿಟಿಸನ್ ಆಗಿರ್ಬೇಕು, ಆರ್ಟಿಸನ್ ಆಗಿರ್ಬೇಕು, 18 ವರ್ಷ ಅಥವಾ ಮೇಲ್ಗಡೆ ಹೋಗ್ಬೇಕು, ಪ್ಲಸ್ ಯಾವುದೇ ಬೆನಿಫಿಟ್ ಅನ್ನು PMEGP, PM ಸ್ವಾನಿಧಿ ಆರ್ ಮುದ್ರಾ ಲೋನಿನಲ್ಲಿ ಪಡೆದಿರಬಾರದು. ಇವರೆಲ್ಲರೂ ಎಕ್ಸ್ಕ್ಲೂಡ್ ಆಗಿದ್ದಾರೆ PM ವಿಶ್ವಕರ್ಮ ಯೋಜನೆಯಿಂದ. ಸೊ ಇದರೊಂದಿಗೆ ಕರೆಂಟ್ ಅಫೇರ್ಸ್ ನ ಭಾಗ 3 ಕಂಪ್ಲೀಟ್ ಮಾಡಿದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನೋಡಿದೀವಿ. ಮುಂದಿನ ಲೆಕ್ಚರ್ ಒಂದಿಗೆ ಮತ್ತೆ ಸಿಗೋಣ. ನಿಮ್ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.